ಸೊ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಬಂದು ಕೂಡಲೇ ಎರಡು ಫಂಕ್ಷನ್ ಅಟೆಂಡ್ ಆಗೋದಂದ್ರೆ ನಿಮಗೂ ಗೊತ್ತಾಕೈತಿ. ಆಮೇಲೆ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಹೋದಲ್ಲೇ ನನ್ನ PL ಕಲೀಗ್ ಅಂದರೆ ನನ್ನ ಸೀನಿಯರ್ ಆಗ್ಬೇಕಾ ಪೂಜಾ ಅಕ್ಕ ಅಂಥೇಳಿ ಅವ್ರು ಸಿಕ್ಕಿದ್ರ. ಅವರು ಇವತ್ತಿನವ್ರು. ನಿನ್ನೆ ಮಸ್ತ್ ಇತ್ತು ರೀ. ಅಂದ್ರೆ ಶಾಪಿಂಗ್ ಹೋಗಿದ್ದ ಅಲ್ಲೇ ನಮ್ಮ ಸೀನಿಯರ್ ಫ್ಯಾಮ್ಲಿ ಭೇಟಿಯಾಗಿದ್ದ. ನನ್ನ ಫ್ಯಾಮ್ಲಿನ ಇಂಟ್ರಡ್ಯೂಸ್ ಮಾಡಿಸಿದ್ದೆ, ಅವ್ರ ಫ್ಯಾಮ್ಲಿನ ಅವ್ರು ಇಂಟ್ರಡ್ಯೂಸ್ ಮಾಡಿಸಿದ್ರೆ. ಹಂಗೆ ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನ ಫ್ಯಾಮ್ಲಿ ನಿನ್ನೆ. ಆಮೇಲೆ ರಾತ್ರಿ ಊಟಕ್ಕೆ ಚವಳಿಕಾಯಿ, ರೊಟ್ಟಿ, ಶೀಕರ್ಣಿ ಸುಮ್ಮನೆ ಸಂಜೆ ಕುಡ್ಯಾಕ. ಆಮೇಲೆ ಅನ್ನ, ಮಜ್ಜಿಗೆ ಹುಳಿ, ಶಾಂಡ್ಗಿ, ಪಾಪಡಿ, ಕುರುಡ್ಗಿ, ಹಪ್ಪಳ, ಆಮೇಲೆ ಚಿಪ್ಸ್ ಎಲ್ಲ ಕರೆದಿದ್ರಿ ನಮ್ಮ ಅಜ್ಜಿ. ಸೊ ಮಸ್ತ್ ಮಜಾ ಬಂತು. ಈಗೇನಂದ್ರೆ ಇವತ್ತು ನಮ್ಮ ಮಾಮಿ 25th ಆ್ಯನಿವರ್ಸರಿ ಐತಿ. ಸೊ ಅಲ್ಲಿ ಹೊಂಟೇವಿ. ಹಿಂಗಾಗಿ ರಾತ್ರಿಗೆ ಈ ಶರ್ಟ್ ತೆಗೆದಿಟ್ಕೊಂಡಿನಿ. ಇದು ನೋಡಿರ್ಬೋದು ನೀವು, ದೀಪಾವಳಿಗೆ ಹಾಕ್ಕೊಂಡಿದ್ದೆ ಪ್ಯಾಂಟ್. ಇದೊಂದು ಈಗ ಹಾಕ್ಕೊಳಕ್ಕೆ ಇದು ನಿನ್ನೆ ಶರ್ಟ್ ರಿಪೀಟ್ ಮಾಡತ್ತೇನೆ ನಾನು. ಇದನ್ನ ಹಾಕ್ಕೋಬೇಕಂತದೇನಿ. ಪೂಜೆ ಆಗೈತೆ ನಂದು, ವಿಭೂತಿ ನೋಡ್ತಿರ್ಬೋದು. ಬೆಳಿಗ್ಗೆ 6:30 ಎದ್ದು ಜಳಕ ಪೂಜೆ ಎಲ್ಲ ಆಗೈತೆ ನಂದು. ಹತ್ನಾಗಿದ್ರೆ ಲಗು ಎಚ್ಚರಾಗ್ಬಿಡ್ತೈತೆ ರೀ. ಯಾಕಂದ್ರೆ ಅಜ್ಜ 4 ಗಂಟೆಗೆ ಎದ್ದಿರ್ತಾರೆ. ಸೊ ಅವ್ರು ಏನಾರೇ ವ್ಯಾಯಾಮ ಅದು ಮಾಡೋ ಮುಂದೆ ಒಂದು ಸ್ವಲ್ಪ ಭಜನ ಅದು ಹಚ್ಕೊಂಡಿದ್ರಂದ್ರೆ ನನಗೂ ಎಚ್ಚರ ಆಗ್ಬಿಡ್ತೈತೆ ಆಟೋಮೆಟಿಕಲಿ. ಯಾಕಂದ್ರೆ ನಾನು ಅವ್ರ ಜೊತೆನೇ ಹೋಗ್ಕೊತೀನಿ. ಇಷ್ಟು ದೊಡ್ಡವ ಅಂದ್ರೂ ಅವ್ರ ಜೊತೆನೇ ಹೋಗ್ಕೊತೀನಿ. ಆಮೇಲೆ ಈಗ ಒಂದು ರೌಂಡ್ ಆತೆಲ್ಲ, ಲೈಕ್ ಹಾಲು, ಬಾಳೆಹಣ್ಣು, ಸೇಬು, ಆಮೇಲೆ ಮಿಕ್ಸ್ ಪಲ್ಸಸ್ ಅಂದ್ರೆ ಏನು ಮೊಳಕೆ ಕಾಳುಗಳು, ಶೇಂಗಾ, ಮೊಳಕೆ, ಹೆಸರು ಕಾಳು ಇವೆಲ್ಲ ಕೂಡಿಸಿ ಒಂದು 5 ಥರ ಕಾಳು ಕೂಡಿಸಿ ಮೊಳಕೆ ಕಾಳು ಮಾಡ್ಯಾರಿ ನಮ್ಮ ಅಜ್ಜಿ. ಸೊ ಅದು ಆತೀಗ. ಆಮೇಲೆ ಈಗ ಇಂಥದ್ದು ಯಾಕೆ ಹಾಕ್ಕೊಂಡೇನಂತಂದ್ರೆ ಅಥ್ನಿದು ಬಿಸಿಲು ನೋಡ್ಬೇಕು ನೀವು. ಇದನ್ನು ಕಳೆದಿರ್ಬೇಕು ಟಿ ಶರ್ಟ್, ಹಂಗೆ ಇರ್ಬೇಕು ಬರ್ಮೈಲೆ ಅಂತ. ಅಷ್ಟು ಬಿಸಿಲು ಐತೆ ಹತ್ನಾಗ. ಆಮೇಲೆ ಸಾಕಾಗೈತಿ ಹತ್ತನೇ ಬಿಸಿಲ. ಬಟ್ ನಮ್ಮ ಮನ್ಯಾಗ AC ಐತಿ, ನಾನು ಒಂದು ಸ್ವಲ್ಪ ಓಕೆ. ಸೊ ಸಿಗ್ತೇನೆ ನಿಮಗೆ ರೆಡಿಯಾಗಿ. ನಾಷ್ಟನೂ ಮಾಡತ್ತಿಲ್ಲ ನಾವು, ಹಂಗೆ ಹೊಂಟೇವಿ. ಯಾಕಂದ್ರೆ ಗುಲ್ಬರ್ಗ ಹೋಗ್ಬೇಕಲ್ರಿ, ಭಾಳ ಬಿಸಿಲು ಇರ್ತೈತಿ. ದೆನ್ ನಿಮಗೆ ಸ್ವಲ್ಪ ಹೊತ್ತು ಬಿಟ್ಟು ನಾ ರೆಡಿಯಾಗಿ ಒಂದು ಸ್ವಲ್ಪ ಪ್ಯಾಕಿಂಗ್ ಮಾಡಿಕೊಂಡು ಆಮೇಲೆ ಸೊ ನೋಡ್ರಿ, ನಾ ರೆಡಿ ಆದೆ. ಆ್ಯಸ್ ಯೂಶ್ವಲ್ ನಿನ್ನೆ ಶರ್ಟ್, ವಾಚ್, ಪ್ಯಾಂಟ್ ಅಂತರೂ ನಿನ್ನಿದಾನ ರಿಪೀಟ್ ಮಾಡತ್ತೇನೆ ಎಲ್ಲ. ಮತ್ತು ಯಾಕಂದ್ರೆ ಕಾವು ಭಾಳ ಐತಿ, ಜಾಸ್ತಿ ಬ್ರೈಟ್ ಕಲರ್ ಹಾಕೊಂಡ್ರೆ ಮುಗ್ದ ಹೊತ್ತು ಸತ್ತ ಹೋಗ್ಬೇಕಿಲ್ಲ ಈ ಬಿಸಿಲಿಗೆ. ಸೊ ನಡೀರಿ ಹೋಗೋಣ, ಟೈಮ್ ಆಗ್ತಾ. ಒಂದು ಶರ್ಟ್ ತೊಗೊಂಡೇನಿ ರಾತ್ರಿಗೆ ಫಂಕ್ಷನಿಗೆ ಹಾಕೊಂಡು ಹೋಗಕ್ಕೆ, ಅಷ್ಟೇ ಮುಗೀತು. ಬರ್ರಿ ಹೋಗೋಣ. ಆ್ಯಕ್ಚುಲಿ ನಾವು ಗುಲ್ಬರ್ಗ ರೀಚ್ ಆಗಬೇಕಾಗಿದ್ದ 11:30. ಬಟ್ ಈ ಕಾರು ಬೈಕ್ ಆಕ್ಸಿಡೆಂಟ್ ಆಗಿದ್ರಿಂದ ಇಲ್ಲೇ ನಮ್ದು ½ ಆನ್ ಅವರ್ ಟೈಮ್ ವೇಸ್ಟ್ ಆಯ್ತು. ಅವ್ರು ಸರಿಯವಲ್ರ ಅದ್ರ ಒಟ್ಟು. ಹಿಂಗಾಗಿ ಅಲ್ಲೇ ಒಂದು ಸ್ವಲ್ಪ ಡಿಲೇ ಆಯ್ತು ನೋಡ್ರಿ ನಮ್ದು. ಆಮೇಲೆ ಬಿಸಿಲೊಂದು ಭಾಳ ನನಗರೆ ಫ್ರಸ್ಟ್ರೇಟ್ ಆಗಕತ್ಬಿಟ್ಟಿತ್ತು. ಮತ್ತು ಹಾರ್ನ್ ಹೊಡೆದ್ರು, ಎಷ್ಟು ಹಾರ್ನ್ ಹೊಡೆದ್ರು ಅವ್ರೇನು ಕೇಳಿಸ್ಕೊಳವಲ್ರ. ತಮ್ಮ ಜಗಳದಾಗ ತಾವು ಬಿಸಿ ಅನ್ನೋರ್ ಗತೆ ಇದ್ರೆ. ಬಿಜಾಪುರದಾಗ ನಾಷ್ಟ ಮಾಡಿದ್ವಿ, ಪ್ರವಾಸ ಹೋಟೆಲ್ ಐತಲ್ರಿ ಅಲ್ಲೇ. ಅಲ್ಲಿ ನಾಷ್ಟ ಮಾಡಿ ಬಿಟ್ವಿ ನಾವು ಬಿಜಾಪುರ. ಸೊ ನೋಡ್ರಿ, ನಾ ರೆಡಿ ಆಗೇನು. ಮತ್ತು ಆಳಂತ ಬಂದೇವಿ, ಹೇಳಿದ್ನಲ್ಲ ಮಾಮ ಇದು 25th ಆ್ಯನಿವರ್ಸರಿ ಐತಿ ಇವತ್ತು. ಇದು ಡಾರ್ಕ್ ಬ್ಲೂ ಶರ್ಟ್ ಹಾಕೊಂಡೇನಿ, ಬ್ಲೂ ಜೀನ್ಸ್. ಹೋಗೋದು ನಡೀರಿ. ಅಜ್ಜ ಮತ್ತು ಶೂ ಮುಂದೆ ಹೋಗ್ಯಾರ. ಬಂದ ನೋಡ್ರಿ ಇಲ್ಲೇ ಮಿಸ್ಟರ್ ಶಿವಪ್ರಭು. ಸೊ ನಡೀರಿ, ನಾವು ಹೋಗೋಣ, ಟೈಮ್ ಆಗ್ತಾವ. ಆಮೇಲೆ ಫುಲ್ ಭಾಳ ಮಂದಿಗೆ ಹೇಳ್ಯಾರಂತ. ಸೊ ನಡೀರಿ. ಫಂಕ್ಷನ್ ಅದೇನು ಜಾಸ್ತಿ ವ್ಲಾಗ್ ಮಾಡೇ ಇಲ್ಲ ನನ್ನ. ಫಂಕ್ಷನ್ ಅದೇನು ವ್ಲಾಗ್ ನಮ್ಮ ತಮ್ಮ ನೋಡ್ರಿ ಹೆಂಗೆ ರೆಡಿ ಆಗ್ಯಾನ. ನಾ ಫಂಕ್ಷನ್ ಅದೇನು ವ್ಲಾಗ್ ಮಾಡಿಲ್ಲ. ಯಾಕಂದ್ರೆ
ಅಲ್ಲಿ ಹೋಗಿದ್ಮೇಲೆ ಭಾಳ ಬ್ಯುಸಿ ಇದ್ದೆ, ಫ್ಯಾಮಿಲಿ ಮೆಂಬರ್ಸಿಗೆ ಮೀಟ್ ಆಗೋದು, ಆಮೇಲೆ ಸ್ವಲ್ಪ ಚಿಟ್ ಚಾಟಿಂಗ್, ಫ್ಯಾಮಿಲಿ ಗಾಸಿಪ್ಸ್. ಆಮೇಲೆ ನಾವು ಒಂದೇನು ಹೊಸ ವೆಂಚರ್ ಶುರು ಮಾಡೋರು ಅದೇವಿ. ಅದನ್ನೇನು ಅಂತ ರಿವೀಲ್ ಮಾಡ್ತೇನೆ ನನಗೆ ಸ್ವಲ್ಪ ದಿನದಾಗ. ಸೊ ಅದ್ರದ್ದೊಂದು ಸ್ವಲ್ಪ ತಯಾರಿ, ಅದ್ರ ಬಗ್ಗೆ ಡಿಸ್ಕಷನ್ಸ್ ಎಲ್ಲ, ಹೀಗಾಗಿ ಫುಲ್ ಬ್ಯುಸಿ ಇದ್ದೆ ನಾನು ಅಲ್ಲೇ ಫಂಕ್ಷನ್ದಾಗ. ಏನೂ ಲಾಗ್ ಲಿಟ್ರಲಿ 0.1% ಲಾಗ್ ಮಾಡಿಲ್ಲ ನಾನು, ಯಾಕಂದ್ರೆ ಅಷ್ಟು ಬ್ಯುಸಿನೇ ಇದ್ದೆ ಅನ್ಬೇಕು. ಹೀಗಾಗಿ ನೋಡ್ಕೊಂಬರ್ರಿ. ನೋಡ್ರಿ ಲೇಟ್ ಅದ ಹೆಚ್ಚು ಕಡೆ. ಹೌದು